ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ ಮ್ಯಾಗಿ ತೋರಿಸ್ತಾ ಇದ್ದಾರೆ ನಮ್ಮ ಸಿಸ್ಟರ್ ಅಂದ್ಕೊಂಡ್ರಾ? ಸಿಸ್ಟರ್ ಮನೆಯಲ್ಲಿ ಮಕ್ಕಳು ಇವಾಗ ರಜೆ ಇರೋದ್ರಿಂದ ಮಕ್ಳಿಗೆ ತಿಂಡಿ ಮಾಡಿಕೊಡೋತ್ತಿಗೆ ಸಾಕಾಗ್ಬಿಡ್ತೈತೆ ನೋಡ್ರಿ. ಅದಕ್ಕೆ ನಾನು ನಿಮಗೆ ಮ್ಯಾಗಿ ಜೊತೆಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡಕ್ಕೆ ಬಂದೀನಿ. ತುಂಬ ಸಿಂಪಲ್ಲಾಗಿ ಬನ್ನಿ ಮತ್ತು ಯಾವ ಥರ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನಿಲ್ಲಿ ಮ್ಯಾಗಿ ಮಾಡೋಕ್ಕೆ ಒಂದು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ ರೀ. ಅದ್ರ ಜೊತೆಗೆ ನೀವು ಶಾವಿಗೆ ಹಾಕಿದ್ರಿ ಅಂದರೆ ಭಾಳ ಚೆನ್ನಾಗಿ ಆಕತಿ ಅಂತ ನಾನು ಹೇಳ್ಕೊಡಕ್ಕೆ ಬಂದೀನಿ. ಬನ್ನಿ ಇವಾಗ ನಾನು 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೀನಿ ನೋಡಿ. 10 ರೂಪಾಯ್ದು 2 ಮ್ಯಾಗಿ ತೊಗೊಂಡಿದ್ದೀನಿ ನೋಡಿ. 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ MTR ಶಾವಿಗೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಕರಿಬೇವು, ಕೊತ್ತಂಬರಿ, ಒಂದು ಟೊಮೆಟೊ ಹಣ್ಣು ಮತ್ತು ಒಂದು ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನೋಡಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಮಕ್ಕಳಿಗೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಇವಾಗ 1 ಪ್ಯಾಕೆಟ್ ಮ್ಯಾಗಿ ಇತ್ತು ಅಂದರೆ ಒಬ್ರಿಗೆ ಮಾತ್ರ ಆಗುತ್ತೆ. ಅದಕ್ಕೆ ಅದರಲ್ಲೇ ನೀವು ಸ್ವಲ್ಪ ಶಾವಿಗೆನ ಹಾಕ್ಕೊಟ್ರಿ ಅಂದರೆ ಎರಡೂ ಮಿಕ್ಸ್ ಮಾಡಿದರೆ ಅವರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನು ನೀವು ಫಾಲೋ ಮಾಡಿ ಅಂತ ನಾನು ತೋರ್ಸಕತ್ತೀನಿ ನೋಡಿರಿ. ತುಂಬ ಸಿಂಪಲ್ಲು. ಆಮೇಲೆ ಇದನ್ನು ಹಾಕಿದ್ರಿ ಅಂದರೆ ನೀವು ಜಾಸ್ತಿ ಆಗುತ್ತೆ, ಮ್ಯಾಗಿನೂ ಜಾಸ್ತಿ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಇದ್ರೊಳಗೆ ಶಾವಿಗೆ ಹಾಕಿದ್ದು. ಎರಡೂ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ, ಆಮೇಲೆ ಈಡಾಗುತ್ತೆ ಅಂತ ತೋರ್ಸಕತ್ತೀನಿ. ಇವಾಗ ಒಂದು ಬಾಣಲೆಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿರಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಬಿಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ನಾವು ಮ್ಯಾಗಿ ಮಾಡ್ಕೋಬೋದು. ಈಗ ಫ್ರೆಂಡ್ಸ್ ಒಂದು 4 ಜನ ಇದ್ದರೆ ಮ್ಯಾಗಿ 1 ಪ್ಯಾಕೆಟ್ 2 ಪ್ಯಾಕೆಟ್ ಇದ್ದರೆ ನೀವು ಈ ಥರ ಶಾವಿಗೆ ಹಾಕಿ ಮಕ್ಳಿಗೆ ಮ್ಯಾಗಿ ಮಾಡಿಕೊಟ್ರೆ ತಿಂತಾರೆ. ಆಮೇಲೆ ದೊಡ್ಡವರು ತಿನ್ಬೋದು. ದೊಡ್ಡವರು ಒಬ್ಬೊಬ್ರು ಇಷ್ಟಪಡಲ್ಲ ಮ್ಯಾಗಿ ಅಷ್ಟೇ. ಅದಕ್ಕೆ ಅದರೊಳಗೇ ಶಾವಿಗೆ ಹಾಕಿ ಮಾಡ್ಕೊಡೋಣ ಬನ್ನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ನಾನು ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ ಕಾಳು ಹಾಕಿ ಸಿಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮ್ಯಾಗಿ ಮಾಡೋದು ಹೇಗೆ ಅಂತ ತೋರ್ಸಕತ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಗೊತ್ತಾಕತಿ. ಇವಾಗ ಈರುಳ್ಳಿ ಹಾಕ್ಕೊಳ್ರಿ ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ, ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳ್ಳಿ, ಕರಿಬೇವು ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನೀವು ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಮೆಣಸಿಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹಸೆ ಬಟಾಣಿ ಇದ್ದರೂ ಸಹಿತ ನೀವು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟ್ ಬರುತ್ತೆ ಈ ಥರ ಮ್ಯಾಗಿನ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮ್ಯಾಗಿನೂ ಆಗುತ್ತೆ ಮತ್ತು ಶಾವಿಗೆ ಉಪ್ಪಿಟ್ಟು ಎರಡೂ ರೆಡಿ ಆಗಿಬಿಡುತ್ತೆ ಒಂದರಲ್ಲೇ. ಇವಾಗ ನೋಡಿರಿ ಫ್ರೈ ಮಾಡಿಕೊಂಡು ಒಂದೇ ಒಂದು ನೋಡಿ ಒಂದೇ ಒಂದು ಚರಿಗೆಷ್ಟು ನೀರು ಹಾಕ್ಕೊಳಕತ್ತೆ ನೋಡಿರಿ ನಾನು. ನೋಡಿ ಇವಾಗ ಅಂಗಡೀಲಿ 1 ಪ್ಯಾಕೆಟ್ ತಂದು ನೀವು ಮ್ಯಾಗಿನ ಅದ್ರ ಜೊತೆಗೆ ಶಾವಿಗೆ ಮಿಕ್ಸ್ ಮಾಡಿ ಸಹಿತ ಮಾಡ್ಕೊಳ್ಳಿ ಅಂತ ಇದನ್ನು ತೋರ್ಸಕತ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರ ನನಗೆ. ನೋಡಿ ಇವಾಗ ಶಾವಿಗೆ ಉಪ್ಪಿಟ್ಟು ಇಷ್ಟಪಡಲ್ಲಲ್ವ ಮಕ್ಕಳು, ಅದಕ್ಕೆ ಮ್ಯಾಗಿ ಜೊತೆಗೆ ಮಿಕ್ಸ್ ಮಾಡಿ ಹಾಕಿಬಿಡಿ, ಗೊತ್ತಾಗಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ ನಾನು. ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಟ್ಬಿಡೋಣ. ನೀವು ಯಾವ ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತಿರಲ್ಲ ಅದೇ ಥರನೇ ಮಾಡೋದು ಇದನ್ನು. ತುಂಬ ಸಿಂಪಲ್ಲು, ಆಮೇಲೆ ತುಂಬ ಟೇಸ್ಟ್ ಆಗುತ್ತೆ ಅಂತ ತೋರ್ಸಕತ್ತೀನಿ. ನೀವು ಕ್ಯಾಪ್ಸಿಕಮ್ ಹಾಕಿದ್ರೇ ಟೇಸ್ಟ್ ಬರುತ್ತೆ ಇದು ಮ್ಯಾಗಿ ಅಂತ ಹೇಳ್ತೀನಿ. ಕ್ಯಾಪ್ಸಿಕಮ್ ಇಲ್ಲ ಅನ್ನೋರು ಮತ್ತು ನೀವು ಇದನ್ನು ಮೆಣಸಿಕಾಯಿ ಹಾಕ್ಕೋಬೋದು ಮತ್ತು ಕ್ಯಾರೆಟ್ ತುರಿದು ಹಾಕ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ನೀರು ಕುದೀತಾ ಇದೆ. ಇದಕ್ಕೇ ನಾನು ಮ್ಯಾಗಿ ಹಾಕ್ತಾಯಿದ್ದೀನಿ ನೋಡಿ. 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಮೇಲೆ ನೀವು ಶಾವಿಗೆ ಹಾಕಿಬಿಡಿ. ಯಾಕಂದರೆ ಇದು ಮ್ಯಾಗಿ ಬೇಗ ಇದಾಗಲ್ಲ ಅಂಥೇಳಿ ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದರೆ ಇದು ಬೇಗ ಬೇಯಲ್ಲಲ್ವ, ಅದಕ್ಕೆ ಒಂದು 5 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನೀವು ನಾನೇನು ಆವಾಗಲೇ ಶಾವಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೆ ನೋಡಿ. ನಾನು MTRದು ತೊಗೊಂಡಿದ್ದೀನಿ, ನೀವು ಮನೇಲಿ ಯಾವುದಿದೆ ಅದನ್ನು ಹಾಕ್ಬೋದು ನೋಡಿ. ಈಡಾಗುತ್ತೆ ಅಂತಾರಲ್ಲ ಆ ಟೈಪ್, ಅಂದರೆ ಜಾಸ್ತಿ ಆಗುತ್ತೆ. ಇದನ್ನೆರಡು ಮಿಕ್ಸ್ ಮಾಡಿದರೆ ಮ್ಯಾಗಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ನಾವು ಶಾವಿಗೆ ಹಾಕಿರೋದು. ಹಾಗಾಗಿ ಇದನ್ನು ನೀವು ಹಾಕಿ ಒಂದು ಸಲ ಮಾಡಿ ನೋಡಿ ಅಂತ ನಾನು ತೋರ್ಸಕತ್ತೀನಿ. ನಾವು ಮಾಡಾಕತ್ತಿದ್ದೆ, ನಿಮಗೂ ತೋರ್ಸೋಣ ಅಂತ ತೋರ್ಸಕತ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ತಿಳಿತೈತ್ರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಇದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಅದರಲ್ಲೇ ಬಂದಿರುತ್ತಲ್ಲ ಅದನ್ನೇ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ, ಮ್ಯಾಗಿ ಪೌಡ್ರ್. ಇದನ್ನೇನಿಲ್ಲ ಅಂದರೂ ಒಂದು 15 ನಿಮಿಷ ಸಾಕು ಫ್ರೆಂಡ್ಸ್, ಪೂರ್ತಿ ಬೆಂದ್ಬಿಡುತ್ತೆ 15 ನಿಮಿಷದಾಗ. ಆಮೇಲೆ ನೀವು ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಬೋದು. ಇವಾಗ ನೋಡಿ ನಾನು ಫುಲ್ ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ಒಂದು 15 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ನೋಡಿ. 15 ನಿಮಿಷ ಆದ ನಂತರ ಮ್ಯಾಗಿ ಫುಲ್ ರೆಡಿ ಆಗೈತಿ. ಇವಾಗ ಕೊತ್ತಂಬರಿ ಹಾಕ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೀನಿ.
ಬನ್ನಿ ಫ್ರೆಂಡ್ಸ್, ನಾನು ಮಾಡಿರೋ ಮ್ಯಾಗಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ. ಒಬ್ಬರು ಸಿಸ್ಟರು ಹೋಳಿಗೆ ಮಾಡೋದು ತೋರಿಸ್ರಿ ಅಂತ ಹೇಳಿದ್ದೀನಿ. ನಾನು ಹಿಂದೆ ಯಾವ ವಿಡಿಯೋ ಹಾಕಿದ್ದೀನಿ, ಆದರೆ ಇನ್ನೊಂದು ಸಲ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೀ ಇದ್ದಾಗ. ಅಲ್ಲಿವರೆಗೂ ಈ ವಿಡಿಯೋಕ್ಕೊಂದು ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.